ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಖಂಡಿಸಿ ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಎಸ್ಎಫ್ಐ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ತಾಲೂಕು ಕಚೇರಿ ಆವರಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಬಳಿಕ ಇಂದಿರಾ ಭವನ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿತು. ಪ್ರತಿಭಟನಾಕಾರರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಬೇಕು ಹಾಗೂ ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು, ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಡಿವೈಎಸ್ಪಿ ಮನಿಷಾ ಕೊಯಿರಾ, ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಶಂಕರಾಚಾರ್ ಬಿ, ಸಬ್ ಇನ್ಸ್ಪೆಕ್ಟರ್ ಜೈರಾಮ್ ಹಾಗೂ ಪೊಲೀಸ್ ಸಿಬ್ಬಂದಿ ಬಿಗಿ ಭದ್ರತೆ ಒದಗಿಸಿದ್ದರು. ವಿದ್ಯಾರ್ಥಿಗಳು ತುಂಬಾ ಗಟ್ಟಿಯಿಂದ ಒಂದು ಧ್ವನಿ ಎತ್ತಿ ಇವತ್ತು ರ್ಯಾಲಿಯನ್ನು ಮಾಡ್ತಾರೆ. ತುಂಬಾ ಸಂತೋಷ ವಿಷಯ. ಯಾಕಂದ್ರೆ ಈಗ ನಮ್ಮ ಹಕ್ಕನ್ನು ನಾವು ಕೇಳದೇ ಇದ್ರೆ ಇನ್ನ ಕೆಳಕ್ಕೆ ಹೋಗೋ ಪರಿಸ್ಥಿತಿ ಒಂದು ಬರ್ತಾ ಇದೆ ಮಕ್ಕಳೇ. ಯಾಕಂದ್ರೆ ನಾವು ಕೂಲಿ ಮಾಡೋರು ಅಥವಾ ಕಾರ್ಮಿಕ ಕೆಲಸಕ್ಕೆ ಹೋಗೋರು ನಾವು ನಮ್ಮ ಮಕ್ಕಳು ಯಾರು ಡಾಕ್ಟರ್ ಆಗೋದು ಬೇಡವಾ, ದುಡ್ಡು ಮಾತ್ರ ಆಗ್ಬೇಕನ್ನೋ ಆಲೋಚನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು. ಯಾಕಂದ್ರೆ ಯಾರು ದುಡ್ಡಿದ್ರೆ ಅವರು ಪತ್ರಿಕೆಯನ್ನು 30 ಲಕ್ಷ ತಗೊಂಡು ವ್ಯಾಪಾರ ಮಾಡಿಕೊಂಡು ಅವರ ಮಕ್ಕಳೇ ಡಾಕ್ಟರ್ ಹೊರತು ನಮ್ಮ ರೈತರ ಮಕ್ಕಳಾಗ್ಲಿ ಕಾರ್ಮಿಕರು ಡಾಕ್ಟರ್ ಆಗಲ್ಲ. ಅದರಿಂದ ಇದಕ್ಕೆ ಜವಾಬ್ದಾರಿ ಯಾರು ಹೊಣೆ ಅಂದ್ರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಇವತ್ತು ಬಡಬಕ್ಕರನ್ನ ತುಳಿತಾ ಇದೆ ಅಂತ ಹೇಳಕ್ ಇದೇ ಕಾರಣ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಹಳ್ಳಿಯಿಂದ ಒಬ್ಬ ಮಗು ಡಾಕ್ಟರ್ ಆಗ್ಬೇಕಾದ್ರೆ ಸಿಇಟಿನೇ ಅದಕ್ಕೆ ನಮ್ಗೆ ಮೂಲ ಆಧಾರ. ಅದನ್ನು ವ್ಯಾಪಾರೀಕರಣಕ್ಕೆ ಹೋದ್ರೆ ನಮ್ಮ ಪರಿಸ್ಥಿತಿ ಏನು? ಈಗ ವಿದ್ಯಾಭ್ಯಾಸ ಮಾರಾಟಕ್ಕಾಗಿದೆ. ಎಲ್ಲಿ ನೋಡಿದ್ರು ಡೊನೇಷನ್ 1 ಲಕ್ಷ 2 ಲಕ್ಷ 5 ಲಕ್ಷ ಅಂತ ಕಾಲೇಜುಗಳನ್ನ ಓದಕ್ಕಾಗಲ್ಲ ಬಡ ಮಕ್ಕಳು. ಯಾವ್ದೋ ಸರ್ಕಾರಿ ಶಾಲೆಯಲ್ಲಿ ಓದಿ ಏನೋ ಒಂದು ಬುದ್ಧಿವಂತಿಕೆಯಿಂದ ಬಂದ್ರೆ ಅದಕ್ಕೆ ಕೂಡ ಕಲ್ಲಾಗ್ತಿರಲ್ಲ. ಇದು ನ್ಯಾಯನ ನಿಮ್ಗೆ? ನಿಮ್ಮ ಮರ್ಯಾದೆ ಗಣಿತನ ಇದು? ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ವಿ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ವಿ. ಈ ಪೀಳಿಗೆ ಇದೇ ತರ ದೂಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಓಡಾಡಕ್ಕೆ ದಾರಿ ಆಗ್ತದೆ. ಈಗ ಮೊದಲ ಏನಾಗಿದೆ ನಮ್ಮನ್ನ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಗಳು, ಯಾಕಂದ್ರೆ ಅವನು ನಂಬಿಕೊಂಡು ಅದನ್ನ ನಮ್ಮ ಮಕ್ಕಳ ಡಾಕ್ಟರ್ ನಮ್ಮ ಜೀವನ ಚೆನ್ನಾಗಿರುತ್ತೆ, ನಮ್ಮ ಸಂಸಾರ ಚೆನ್ನಾಗುತ್ತೆ ಅಂತ ಹೇಳಿ ಅದ್ರ ಆಶಾಭಾವನ ಇಟ್ಕೊಂಡು ಒಬ್ಬ ಓದಿಸ್ತಾರೆ ಕೂಲಿನಲ್ಲಿ ಮಾಡಿ ಅಂತವ್ರು ಕೇಳ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಕೇಂದ್ರ ಸರ್ಕಾರ ಅವ್ರಿಗೆ ಆಸೆ ಆಗ್ಬೇಕು, ಒಂದು ಮನೆಗೆ 1 ಕೋಟಿ ಕೊಡ್ಬೇಕು, ಅವ್ನು ಆಗ್ಕೋಬೇಕಂತೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕೇಂದ್ರ ಸರ್ಕಾರದ ಮಂತ್ರಿ